ಹೃದಯಾಘಾತದಿಂದ ಕಾರಿನಲ್ಲೇ ವ್ಯಕ್ತಿಯ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲಿ ಈ ಘಟನೆ ಆಗಿದೆ. ಅಶ್ವಿನ್ ಕುಮಾರ್ 42 ವರ್ಷ ವಯಸ್ಸಿನ ವ್ಯಕ್ತಿ ಕಾರಿನಲ್ಲೇ ಮೃತಪಟ್ಟಿದ್ದಾರೆ. ಕೊಡಿಗೆಹಳ್ಳಿ ಬ್ರಿಡ್ಜ್ ಬಳಿ ಖಾಸಗಿ ಆಸ್ಪತ್ರೆ ಮುಂಭಾಗ ಶವವಾಗಿ ಇವರು ಪತ್ತೆ ಆಗ್ತಾರೆ. ಅಶ್ವಿನ್ ಕುಮಾರ್ ಕೈ ಮೇಲೆ ಈ ವೇಳೆ ಸುಟ್ಟ ಗಾಯಗಳಿರುವುದನ್ನು ಕುಟುಂಬಸ್ಥರು ಗಮನಿಸಿದ್ದಾರೆ. ಅಶ್ವಿನ್ ಕುಟುಂಬಸ್ಥರಿಗೆ ಈ ಸಾವಿನ ಬಗ್ಗೆ 108 ಅನುಮಾನಗಳು ಇದ್ದಾವೆ. ಇದು ಹೃದಯಾಘಾತ ಆಗಿರ್ಲಿಕ್ಕಿಲ್ಲ, ಬೇರೆ ಏನೋ ಆಗಿರಬಹುದು ಅನ್ನೋದು ಅವರ ಅನುಮಾನ. ಮೃತ ಅಶ್ವಿನ್ ಕುಮಾರ್ ಮುತ್ಯಾಲನಗರದ ನಿವಾಸಿ. ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಯುಡಿಆರ್ ಪ್ರಕರಣವನ್ನು ದಾಖಲಿಸಿದ್ದಾರೆ. ಯುಡಿಆರ್ ಅಂತ ಹೇಳಿದ್ರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅನ್ನು ಸದ್ಯಕ್ಕೆ ದಾಖಲಿಸಿಕೊಂಡು ಇನ್ವೆಸ್ಟಿಗೇಷನ್ ಪೊಲೀಸರು ಮಾಡ್ತಾ ಇದ್ದಾರೆ. ಅಶ್ವಿನ್ ಕುಮಾರ್ ಕೈ ಮೇಲೆ ಸುಟ್ಟು ಗಾಯ ಇದೆ. ಸೊ ಸಾವಿನ ಬಗ್ಗೆ ತನಿಖೆ ಆಗಬೇಕು ಅನ್ನೋದು ಅವರ ಮಾತು. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನರಸಿಂಹಮೂರ್ತಿ, ಈಗ ಫ್ಯಾಮಿಲಿಗೆ ಅನುಮಾನ ಬರೋದಕ್ಕೆ ಕೇವಲ ಒಂದು ಸುಟ್ಟು ಗಾಯದ ಒಂದೇ ಒಂದು ಕಾರಣನ, ಅಥವಾ ಬೇರೆ ಯಾವುದಾದ್ರೂ ಅನುಮಾನಗಳು ವ್ಯಕ್ತ ಆಗಿ ಅದನ್ನ ಪೊಲೀಸರ ಮುಂದೆ ಅಡ್ರೆಸ್ ಮಾಡೋ ಕೆಲಸವನ್ನು ಮಾಡಿದ್ದಾರಾ? ತನಿಖೆ ಹೇಗೆ ಸಾಗ್ತಾ ಇದೆ? ಹಾಗಾದ್ರೆ ಪೊಲೀಸರು ವರ್ಷನ್ ಏನು, ಅನುಮಾನ ಮೂಡುವಂತಹ ಪ್ರಕರಣ ಅಂತ ಇದು? ಮಮತಾ, ಅಶ್ವಿನ್ ಕುಮಾರ್ ಅಂತೇಳಿ ಸುಮಾರು 42 ವರ್ಷದ ವ್ಯಕ್ತಿ, ಮುತ್ಯಾಲ್ ನಗರದ ನಿವಾಸಿ. ನಿನ್ನೆ ಬೆಳಿಗ್ಗೆ ಅವರು ಮನೆಯಿಂದ ಹೊರಟಿದ್ದಾರೆ. ರಾತ್ರಿ ಆದರೂ ಕೂಡ ಮನೆಗೆ ವಾಪಸ್ ಆಗಿರಲಿಲ್ಲ. ಈ ಸಂದರ್ಭದಲ್ಲಿ ಕುಟುಂಬಸ್ಥರು ಆ ಕಾರ್ನ GPS ಲೊಕೇಶನ್ನನ್ನು ಆಧರಿಸಿ ಎಲ್ಲಿದ್ದಾರೆ ಅಂತೇಳಿ ಹುಡುಕಾಟವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಕೊಡಿಗೆಹಳ್ಳಿಯ ರೈಲ್ವೆ ಒಂದು ಅಂಡರ್ ಪಾಸ್ ಏನಿದೆ, ಆ ಅಂಡರ್ ಪಾಸ್ ಬಳಿ ಇವರ ಕಾರ್ ನಿಂತಿರೋದು ಗೊತ್ತಾಗುತ್ತೆ. ಆ ಬಳಿಕ ಕಾರ್ನ ಆ ಗ್ಲಾಸ್ಗಳನ್ನು ಹೊಡೆದು ನೋಡಿದಂತಹ ಸಂದರ್ಭದಲ್ಲಿ ಮೃತಪಟ್ಟಿರೋದು ಕೂಡ ಗೊತ್ತಾಗಿದೆ. ಹೀಗಾಗಿ ಕುಟುಂಬಸ್ಥರದ್ದು ಒಂದು ಆರೋಪ ಇದೆ, ಅವರು ಮನೆಯಿಂದ ಹೊರಟಂತಹ ಸಂದರ್ಭದಲ್ಲಿ ಯಾವುದೇ ಗಾಯಗಳಿರಲಿಲ್ಲ, ಮತ್ತು ಈ ಒಂದು ಸಾವೇನಿದೆ ಇದು ಸಹಜ ಸಾವಲ್ಲ, ಅವರ ಕೈ ಮೇಲೆ ಗಾಯದ ಗುರುತುಗಳಿದ್ದಾವೆ. ಹೀಗಾಗಿ ಇದೊಂದು ಕೊಲೆ ಅನ್ನೋ ನಿಟ್ಟಿನಲ್ಲಿ ಕುಟುಂಬಸ್ಥರು ಆರೋಪವನ್ನು ನಡೆಸ್ತಿದ್ದಾರೆ. ಸದ್ಯ ಈ ಪ್ರಕರಣ ಸಂಬಂಧ ಕೊಡಿಗೆಹಳ್ಳಿ ಪೊಲೀಸರು UDR ಪ್ರಕರಣವನ್ನು ಆರಂಭದಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ. ಮೃತದೇಹವನ್ನು ಪೋಸ್ಟ್ಮಾರ್ಟಮ್ಗಾಗಿ ರವಾನೆಯನ್ನು ಮಾಡಿದ್ದಾರೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಸಾವು ಹೇಗಾಗಿದೆ ಅಂತೇಳಿ ರಿಪೋರ್ಟ್ ಬರಲಿದೆ. ಅದರ ಆಧಾರದ ಮೇಲೆ ಮುಂದಿನ ಇನ್ವೆಸ್ಟಿಗೇಷನನ್ನು ಮಾಡ್ತೀವಿ. ಅಸಹಜ ಸಾವು ನಡಿ ಇದೀಗ ಏನೀಗ ಅವರು ಆರೋಪವನ್ನು ಮಾಡ್ತಿದ್ದಾರೆ ಅಂದರೆ ಇದು ಹಾರ್ಟ್ ಅಟ್ಯಾಕ್ನಿಂದ ಸಂಭವಿಸಿದಂತಹ ಸಾವಲ್ಲ, ಇದು ಕೊಲೆ ಆಗಿರಬಹುದು ಅಂತೇಳಿ ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನು ನಡೆಸ್ತೀವಿ. ಎಲ್ಲದಕ್ಕೂ ಮೊದಲು ನಮಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರಬೇಕು. ಆ ಬಳಿಕವಷ್ಟೇ ಮುಂದಿನ ತನಿಖೆಯನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಮಟ್ಟಿಗೆ ಪೊಲೀಸರು ಹೇಳ್ತಿರೋದು. ಮಮತಾ, ಓಕೆ ನರಸಿಂಹಮೂರ್ತಿ, ಹಾಗೆ ಹೋಲ್ಡ್ ಮಾಡಿ, ವಾಪಸ್ ಬರ್ತೀವಿ.